ಅದು ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ಮಟ್ಟದ ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಂದಾಗದೆ ಹೋದರೆ ದೊಡ್ಡ ಗಂಡಾಂತರಂತೂ ಕಾಲ 35 ವರ್ಷ ಹೋರಾಟ ಮಾಡಿದೀವಿ ಸತ್ಯ, ತಾತ್ಕಾಲಿಕವಾಗಿ ಜಯ ಸಿಕ್ತು ಅಂತ ಸಂತೋಷ ಪಟ್ಟಿದ್ದೀವಿ ಸತ್ಯ. ಯಾಕಂದರೆ 19ನೇ ತಾರೀಕಿಗೆ ನಾವು ಮಧ್ಯರಾತ್ರಿವರೆಗೆ ಬಹಳ ಆತಂಕದಲ್ಲಿದ್ವಿ. ಇವತ್ತಾಗಲ್ಲ, ಮತ್ತೆ ಸಬ್ ಕಮಿಟಿ ಮಾಡ್ತಾರೆ, ಮತ್ತೆ ಮುಂದಕ್ಕೆ ಹಾಕ್ತಾರೆ, ನಮ್ಮ ವಿರೋಧಿಗಳು ಅವ್ರನ್ನ ಕ್ಯಾಬಿನೆಟ್ ಆಗಲಾರ್ದಂಗೆ ಬಿಡ್ತಾರೆ ಅಂತೇಳಿ ಸರ್ಕಸ್ ಮಾಡಿದ್ರು. ಒಂದು 4-5 ಸಾವಿರ ಜನ ಹಂಗು ಹಿಂಗು ಎಲ್ಲ ಸೇರಿ ಏನೋ ಒಂದು ಸರ್ಕಸ್ ಮಾಡಿದ್ರು. ಅವತ್ತು ಇಮ್ಮಿಡಿಯೇಟ್ ಆದೇಶ ಬಂತು. ಬಂದಿರತಕ್ಕಂಥದ್ರಲ್ಲಿ ಅಲೆಮಾರಿಗೆ ನ್ಯಾಯ ಸಿಗ್ತದೆ ಅಂದ್ಕೊಂಡು ಅವತ್ತು 6-5 ಮಾಡಿ ಅವ್ರನ್ನಲ್ಲಿ ಸೇರಿಸಿ ಮತ್ತೊಂದು ದೊಡ್ಡ ಕಂದಕ ಕ್ರಿಯೇಟ್ ಮಾಡಿದ್ರು. ಬಟ್ ಅವರು ನಿರೀಕ್ಷೆ ಭಾಳ ಸುಲಭವಾಗಿ ಸರಳವಾಗಿತ್ತು. ಈ 2 ಸಮುದಾಯಗಳನ್ನ 6 ಮಾಡಿ ಆ ಸಂಖ್ಯೆಯಿಂದ ಈ ಸಂಖ್ಯೆ ಮಾಡಿದ ಸರ್ಕಸ್ ಗೊತ್ತಿದೆ. ಇವರಿಬ್ಬರು ಸಮಾಧಾನ ಆಗಿಬಿಟ್ರೆ ಸಾಕು, ಇನ್ನು ಬಿಕ್ಕಿನ ಸಮುದಾಯಗಳು ಅಷ್ಟೇನೋ ಸೌಂಡ್ ಮಾಡಲಿಕ್ಕಿಲ್ಲ ಅಂದಾಗ. ಬಟ್ ನಾವೇ ಅಲ್ಲಿ ಸಂತೋಷ ಪಟ್ಟಿರ್ತಕ್ಕಂಥವ್ರು ಒಂದೇ ಕ್ಷಣದಲ್ಲಿ ಎಚ್ಚರಗೊಂಡು ಅಲೆಮಾರಿಗಳಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಎಡವಿರೋ ಸರ್ಕಾರ ನಮ್ಮ ಹೋರಾಟ ಕಂಟಿನ್ಯೂ ಮಾಡ್ಕೊಂಡು ಅವತ್ತಿನ ಇದುವರೆಗೂ ಹೋರಾಟ ಕಂಟಿನ್ಯೂ. ಅದರ ಡೆಲ್ಲಿಗೆ ಹೋಗಿ ಮತ್ತೆ ಬೇರೆ ವಿಚಾರಗಳು ಮಾಡಿ ನಮ್ಮ ವಿಷಯಗಳ ಬಗ್ಗೆ ಹಲವಾರು ಸಚಿವರ ಹತ್ರ, ಬೇರೆ ಬೇರೆ ಸಿದ್ದರಾಮಯ್ಯನವ್ರ ಹತ್ರ, ಮತ್ತೆ ನಮ್ಮ ಯತೀಂದ್ರ ಅವ್ರ ಹತ್ರ ಏನೇನು ಸರ್ಕಸ್ ಮಾಡ್ಬೇಕು ಸರ್ಕಸ್ ನಿನ್ನೆವರೆಗೂ ನಡೆದಿತ್ತು. ನಿನ್ನೆ ಎಚ್ ಕೆ ಪಾಟೀಲ್ ಹತ್ರ ಹೋಗಿ ಬಂದಿತ್ತು. ಇದರ ಅರ್ಥ ಬರೇ ಚೌಕಾಸಿ ಮಾಡೋದ್ರಲ್ಲೇ ಓದಿ ಹೊರತಾಗಿ ಒಂದು ದೊಡ್ಡ ಶಕ್ತಿಯಾಗಿ ಮಾಡೋವರಿಗೆ ಬಿಡಂಗಿಲ್ಲ ಅನ್ನೋದ್ರಲ್ಲಿ ದೊಡ್ಡ ಆತಂಕಕ್ಕೂ ನಮಗೆ ಏರ್ಪಟ್ಟಿದೆ. ಈಗಲೂ ಕೂಡ ಆಗ್ತಾರೆ ಕಣ್ಣಿನ ಇರಬೇಕಾದ್ರೆ ಆ ಥರ ಕೆಲವೇ ಜಿಲ್ಲೆಗಳು, ಕೆಲವೇ ನಾಯಕರು 10 ಕಣ್ಣು ನೀರು ಬರ್ತಿದೆ, ರಕ್ತ ಬರ್ತದೋ ಮತ್ತೇನು ಬರ್ತದೋ ಗೊತ್ತಿಲ್ಲ. ಬಟ್ ಜನಾಂಕದ ದೊಡ್ಡ ಆಕಾಶ. ಎಷ್ಟು ಸಲ ಹೋರಾಟ ಮಾಡಬೇಕು, ಎಷ್ಟು ಜನರಿಂದ ಹೋಗ್ಬೇಕು, ಯಾರು ಸತ್ಯ ಯಾರು ಮಿಥ್ಯ, ಎಲ್ಲಿಗೆ ಹೋಗಿದ್ದಾರೆ, ಇವರೇನು ಅಧಿಕಾರಕ್ಕೋಸ್ಕರ ಒಳಗೊಳಗಳು ಹಾವಿ ಮಾಡಿ, ಇವೆಲ್ಲ ಆತಂಕಗಳಿದೆ. ಇದ್ರ ಮತ್ತೆ ಪ್ರಜ್ಞಾವಂತರಾಗಿರ್ತಕ್ಕಂಥ ನಾವು ಕೆಲವರಾದರೂ ಇದನ್ನ ಛೇದಿಸಲಿಕ್ಕೆ ಮುಂದಾಗದೆ ಹೋದರೆ ದೊಡ್ಡ ಗಂಡಾಂತರದ್ದು ಕಾರಣ. ಈಗ ನಾವು ಅಂದ್ಕೊಂಡಿದ್ದೀವಿ ಪಕ್ಷ ಸೇರಿ ಒಳ ಮೀಸಲಾತಿಗೆಲ್ಲ ಕೇಂದ್ರಕ್ಕೆ ಹೋಯಿತು, ಬಗೆಹರಿಸಿಬಿಟ್ರು. ಸುಪ್ರೀಂ ಕೋರ್ಟ್ ಬರೋದಕ್ಕೆ ಮುಂಚೆ ನಾವೆಲ್ಲರೂ ಪಕ್ಷಾತೀತವಾಗಿರೋರು, ನಾನ್ ಪೊಲಿಟಿಕಲ್ ಆಗಿದ್ದುಕೊಂಡು ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಮಾಡಲಾರ್ದೇ ಹೋರಾಟದಲ್ಲಿರೋರು ಕೂಡ ಕೋಮುವಾದದ ವಿರುದ್ಧ ಮತ್ತೊಂದರ ವಿರುದ್ಧ ನಾವು ಪಕ್ಷಕ್ಕೆ ಸೇರೋಣ, ಇದೇ ಒಳ ಮೀಸಲಾತಿ ಕೇಂದ್ರಕ್ಕೆ ಹೋಯಿತು ಅಂತೇಳಿ ನಾವು ನೇರವಾಗಿ ಅಲ್ಲಿ ಹೋದ್ರೆ ಅಲ್ಲೂ ಕೂಡ ಒಂದು ಥರದ ಆತಂಕದ್ದು ಕಾರಣ. ಈಗ ಸದ್ಯ ಪರಿಸ್ಥಿತಿ ಡ್ರಾಫ್ಟ್ ರೆಡಿ ಆಗಿದೆ. ಅದು ನಾನು ಕಳಿಸಿದ್ದೀನಿ ಕೆಲವರಿಗೆ ಇದೆ. ಆ ಡ್ರಾಫ್ಟಲ್ಲೇನೋ ಕರೆಕ್ಟ್ ಆಗಿದೆ. ಬಟ್ ಆ ಡ್ರಾಫ್ಟ್ ಕೂಡ ಕ್ಯಾಬಿನೆಟಲ್ಲಿ ಚರ್ಚೆ, ಇದು ಸದನದಲ್ಲಿ ಚರ್ಚೆ ಆಗ್ತದೋ ಇಲ್ಲೋ ಡಿಸೆಂಬರ್ 8ರ ನಂತರ ಅನ್ನೋ ಆತಂಕ ಕರೆಕ್ಟ್ ಆಗಿದೆ. ಅದು ಪೊಲಿಟಿಕಲ್ ರಿಸರ್ವೇಷನ್ ಸ್ಥಳೀಯ ಸಂಸ್ಥೆಗಳಲ್ಲಿ ಮೊನ್ನೆವರೆಗೂ ನಮಗೆ ಗೊತ್ತಿರೋ ಥರ ಆ ಬಡ್ತಿ ನೇಮಕಾತಿ ವಿಚಾರಗಳು ಇರಲಿಲ್ಲ ಅನ್ನೋದೆಲ್ಲ ಗುಲ್ಲೆದ್ದಿತ್ತು. ಈಗ ಡ್ರಾಫ್ಟಲ್ಲಿ ಇದೆ. ಬಟ್ ಆ ಡ್ರಾಫ್ಟ್ ಅಂತಿಮವಾಗಿ ಅಪ್ರೂವಲ್ ಆಗ್ತದೆ ಇಲ್ಲ ಅನ್ನೋ ಆತಂಕ ಹೇಳಕ. ಅಂದರೆ ಅದನ್ನು ತೆಗೆದಾಕ್ಬೋದು ಕೂಡ ಅದು ನಾಗಮೋಹನ್ ಅದು ಕೊನೆವರೆಗೂ. ಯಾಕಂದ್ರೆ CM ಅವರು ಜೊತೆಗೆ ನಾವು 18 ಅಥವಾ ಫಸ್ಟ್ 14ಕ್ಕೆ ನಾವು ಕ್ಯಾಬಿನೆಟ್ ಇದ್ದಾಗ ಹೋದಾಗ ಹೇಳಿದ್ರೆ ಇಲ್ಲ ನಾನು ಅದೇನೇ ಗೊಂದಲಗಳಿರಲಿ ಇದರಲ್ಲಿ ಹಿಂಗಾಯ್ತು. ಸರಿ, ಈಗ ಡ್ರಾಫ್ಟಲ್ಲಿ ಅದು ಕರೆಕ್ಟ್ ಆಗಿದೆ. ಈ ಡ್ರಾಫ್ಟನ್ನು ಕೂಡ ಜಾರಿ ಮಾಡಲಿಕ್ಕೆ ಒಂದು ಒತ್ತಡದ ಗುಂಪಾಗಿ ಆಗದೆ ಹೋದರೆ ಖಂಡಿತ ಮತ್ತೆ ದೊಡ್ಡ ಮಟ್ಟದ ಆತಂಕ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಸಿದ್ದರಾಮಯ್ಯ ಮಂದಿರ ನಡ್ಕೊಂಡ್ಬರೋಣ. ಒಂದು ಅಲ್ಲಿ ವಯಸ್ಸಲ್ಲಿ ಒಂದು ಅಡ್ವಾನ್ಸ್ ಕ್ರಿಯೇಟ್ ಆಗಲಿ, ನಾವು ಸಮಾಜ ಕಲ್ಯಾಣ ಸಚಿವರು ಒಂದು ಸೂತ್ರ ಹೋರಾಟ ಮಾಡಿದ್ವಿ. ಬಟ್ ಅದೆಲ್ಲೋ ಒಂದು ಕಡೆ ನಮ್ಮ ಮಧ್ಯದ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಅಂತ ಮತ್ತೆ ಅದನ್ನು ಡೈವರ್ಟ್ ಮಾಡ್ತಾರೇನೋ. ಯಾಕಂದ್ರೆ ಅವರಿಂದನೇ ಮಾಡ್ತಾರೆ, ಶಂಕರದಲ್ಲೇ ತೀರ್ಥ ಬರಬೇಕು. ಸಮಾಜ ಕಲ್ಯಾಣ ಸಚಿವರು ಸುಪ್ರೀಂ ನಮಗೆ ಪರಿಶಿಷ್ಟ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಅವ್ನು ಏನು ಡ್ರಾಫ್ಟ್ ಮಾಡಬೇಕು, ಅವ್ನು ಒದ್ದೋ ಗುದ್ದೋ ಮಾಡಿಸಲೇಬೇಕು. ಅವ್ನು ಸ್ವಲ್ಪ ಇಲ್ಲ ಅಂದ್ರೆ ಎಡವಟ್ಟಾದ್ರೆ, ಯಾಕಂದ್ರೆ ಕ್ಯಾಬಿನೆಟಿಗೆ ಬರೋಕ್ಕೆ ಎಷ್ಟು ಸರ್ಕಸ್ ಮಾಡೋದು ನಿಮಗೆಲ್ಲ ಗೊತ್ತಿದೆ. ಯಾಕಂದ್ರೆ 1 ವರ್ಷ ಸುಪ್ರೀಂ ಕೋರ್ಟ್ ಆದ ನಂತರ ಕ್ಯಾಬಿನೆಟಿಗೆ ತರಿಸೋಕ್ಕೆ, ಅದನ್ನು ತೀರ್ಮಾನ ಮಾಡಿ ವಾಪಸ್ ಕಳ್ಸೋಕ್ಕೆ ಅಥವಾ ಅದನ್ನು ಅಂಗೀಕರಿಸೋಕ್ಕೆ ದೊಡ್ಡ ಮಟ್ಟ ಸರ್ಕಸ್ ಮಾಡಿ ಸಿದ್ದರಾಮಯ್ಯನವರಿಗೆ ನಾವು ಬಸವರಾಜವರು ನಮ್ಮ ಅಂಜನೇಯವರು ಹೋಗ್ಬಿಟ್ರೆ ಸಹ ಒಳಗಿಸೋದು ಜವಾಬ್ ಅಂತ ನೋಡೋದ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಈಗಿರ್ತಕ್ಕಂಥ ಸದ್ಯದ ಪರಿಸ್ಥಿತಿ ಹಂಗಾಗಿ ಬಂದು ಈಗ ನಾವು ಡಿಸೆಂಬರ್ 6ನೇ ತಾರೀಕು ನಮ್ಮ ಸಿದ್ದರಾಮಯ್ಯನವರ ಸ್ವಗ್ರಾಮದಲ್ಲೇ ಈ ಜಾಥಾವನ್ನು ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಪೊಲಿಟಿಕಲ್ ಆಗಿ ಅವ್ರನ್ನ ನಾವು ಕಟ್ಟಾಗಲ್ಲ ಆಗಲಿಲ್ಲ, ಅವ್ರಿಗೆ ಏನೇ ತೊಂದರೆಗಳಿರಲಿ, ಅವ್ರು ಯಾರ ಮಾತೇ ಕೇಳಲಿ, ಬಟ್ ಅವರಿಂದಲೇ ಮಾಡಿಸ್ಬೇಕಾಗಿರೋದ್ರಿಂದ ಅವರಿಗೆ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ, ಖಂಡ್ರೆ ಅವರು ಇದ್ದಾರೆ, ಖರ್ಗೆ ಅವರು ಇದ್ದಾರೆ, DK ಅವರು ಇದ್ದಾರೆ. ಇನ್ನು ಈ ಮಿಕ್ಕಿದಂಗೆ ನಮ್ಮ ಸಹೋದರರ ಪ್ಲಾನ್ ಅಂದ್ಕೊಂಡು ನಮ್ಮ ಪಟ್ಟಿಯಲ್ಲಿ ಇರ್ತಕ್ಕಂಥ ಫಲಾನುಭವಿಗಳು ಕೂಡ ಅದ್ರ ವಿರುದ್ಧ ಇದೆ. ಒಂದು 10-15 ಜನ ಸಿದ್ದರಾಮಯ್ಯನವ್ರು ಮುಂದಕ್ಕೆ ಹೋಗೋದು ಬಿಡ್ತಾ ಇದೆ. ಇದು ಸತ್ಯ. ಇದು ಅದು ಮೀರವು ಮಾಡ್ಬೇಕಾ ಆಗ್ತಾ ಇದೆ. ನಾವು ಅಂದ್ಕೊಂಡಿದ್ವಿ ಸಾಮಾಜಿಕ ನ್ಯಾಯದ ಅಧಿಕಾರಿಗಳು, ಮೇಧಾವಿಗಳು, ಬುದ್ಧಿವಂತರು, ಕಾನೂನು ಬಂದವರು, ಸಮುದಾಯಗಳ ಬಗ್ಗೆ ನೋವು ನಲಿವು ಎಲ್ಲ ಗೊತ್ತಿದೆ ಅಂತ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹಂಗಾಗಿ 6ನೇ ತಾರೀಕಿನಲ್ಲಿ ನಾವು ಅಂಬೇಡ್ಕರ್ ಅವರ ಜಯಂತಿಯನ್ನು ಪರಿನಿರ್ವಾಣವನ್ನು ಅಲ್ಲೇ ಆಚರಿಸಿ
7ನೇ ತಾರೀಕಿಗೆ ಒಂದು 4-5 ಹಳ್ಳಿಗಳ ಸುತ್ತ ಒಂದು 50-60 ಹಳ್ಳಿಗಳು ಸುತ್ತಾಡ್ಕೊಂಡು 50-60 ಕಿಲೋಮೀಟರ್ ಸುತ್ತಾಡಿಕೊಂಡು 11ನೇ ತಾರೀಕಿಗೆ ನಮಗೆ ಬೆಳಗಾವಿಯಲ್ಲಿ ಆ ಒಂದು ದಿನನ ಮತ್ತೊಂದು ಸಾರಿ ಫೈನಲ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ನೀನು ಕನಿಷ್ಠ ಒಂದು 5,000 ಜನ ಮೈಸೂರಲ್ಲಿ ಸೇರಬೇಕನ್ನೋ ಪ್ರಯತ್ನಕ್ಕೋಸ್ಕರ ಈಗ ತೀರ್ಮಾನ ಮಾಡಿ ಹೊಂಟಿದ್ದೀವಿ. ಎಲ್ಲ ಸಂಘಟನೆ ಭಿನ್ನಾಭಿಪ್ರಾಯ ಒಂದು ಕಡೆ ಬರಬೇಕಂತ ಹೊಂಟಿದ್ದೀವಿ. ಅದರಲ್ಲಿ ಎಷ್ಟು ಗೊಂದಲ ಇದ್ದು ಕೂಡ